ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೂರ್ಯ ಸಂಗೀತ ಡೈರೀಸ್. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಸೊ ಹಾಗಾಗಿ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನಮ್ಮ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನಮ್ಮ ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಮದುವೆ ಆದಮೇಲೆ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಅಂದ್ಕೊಂಡು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಹಲ್ವಾ ಅಂದರೆ ತುಂಬ ಇಷ್ಟ. ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಬೀಟ್ರೂಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತು ಒಂದಷ್ಟು ಚಿಕ್ಕದಾಗಿ ಡೆಕೋರೇಷನ್ ಕೂಡ ಮಾಡಿ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಮತ್ತು ನನಗೆ ಬರೋ ಥರ, ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋ ಥರ ಅವ್ರಿಗೆ ಇಷ್ಟ ಆಗುವಂಥ ವರ್ಡ್ಸ್ನ ಯೂಸ್ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೀನಿ. ಸೊ ಅದನ್ನು ನೀವು ವಿಡಿಯೋ ಕೊನೆ ತನಕ ನೋಡಿ ಏನು ಬರೆದಿದ್ದೀನಿ ಅಂತ ಗೊತ್ತಾಗುತ್ತೆ. ಅದನ್ನು ಸೂರ್ಯ ಅವರೇ ಓದ್ತಾರೆ. ಓಕೆನಾ? ಸೊ ಇವಾಗ ಬೀಟ್ರೂಟ್ ಹಲ್ವಾಗೆ ರೆಡಿ ಮಾಡ್ಕೊಬಿಡೋಣ ಗೈಸ್, ಬನ್ನಿ. ಎಸ್ ಗೈಸ್, ಬೀಟ್ರೂಟ್ ಹಲ್ವಾ ರೆಡಿ ಆಗ್ತಾಯಿದೆ. ಗಮ್ ಅಂತ ಇದೆ, ಹೋಗಿ ಚೆನ್ನಾಗಿ ಬಂದಿರುತ್ತೆ ಅಂತ. ಹಲ್ವಾ ಕೇಕ್ ಥರ ರೆಡಿ ಮಾಡ್ತಾ ಇದ್ದೀನಿ. ಇದನ್ನೇ ಅವ್ರಿಗೆ ಹಲ್ವಾ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ. ಕ್ಯಾರೆಟ್ ಹಲ್ವಾ ಮಾಡೋಣ ಅಂದ್ಕೊಂಡೆ. ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ರೆಡ್ ಕಲರ್ ಬೇಕಾಗಿತ್ತು, ಹಾಗಾಗಿ ಇದನ್ನು ಮಾಡಿದ್ದೀನಿ. ಸೊ ಇದ್ರ ಮೇಲೆ ಇವಾಗ ಸೀಡ್ಸ್ ಹಾಕೋಣ, ಎಲ್ಲ ತರಿಸಿಡ. ಅಲ್ಲ ಸ್ವಲ್ಪ ಬುದ್ಧಿ ತ್ರೀ ರೀಸನ್ಸ್ಗೆ ನಾನು ಬಳಸ್ಕೊಡ್ತಾ ಇದ್ದೀನಿ ಗೈಸ್. ಇದು ಮೊದಲನೇದೇನು ಗೊತ್ತಾ? ಥ್ಯಾಂಕ್ ಯು ಗೈಸ್ ಎಲ್ಲದಕ್ಕೂ. ಇದು ಸಾರಿ, ನನ್ನ ಕಡೆಯಿಂದ ನಿಂಗೆ ಏನಾದರೂ ಬೇಜಾರಾಗಿದ್ರೆ ಸಾರಿ. ಇದು ನಮ್ಮ ಯೂಟ್ಯೂಬ್ಗೆ ಬೆಸ್ಟ್ ವಿಶಸ್. ಥ್ಯಾಂಕ್ಸ್ ಬೆಸ್. ಯೂಟ್ಯೂಬ್ ಮೇನ್ ನಿಂದ, ನಾವಿಬ್ಬರದು ಥಾಟ್ ನಿಂದಲ್ಲ. ಅಲ್ಲಿ ಸೆಕೆಂಡ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸಾಕು, ಜಾಸ್ತಿ ಒಳ್ಳೆಯಿತು. ಏನೇನು ಎಕ್ಸ್ಪೆಕ್ಟ್ ಮಾಡಬೇಡ ಆಯ್ತಾ? ಆಯ್ತು ಸರಿ ಇರು, ಏನಿರ್ಬೋದು ಅದು ಹೇಳು. ಇದಾ? ವೆಯ್ಟ್ಲೆಸ್ಸು ದೊಡ್ಡ ಅಲ್ಲ, ಏನು ಅಲ್ಲದೆ ಇರೋ ನನಗೆ ಬೇಕಾಗಿರೋಂಥದ್ದು, ನಿನಗೆ ಯೂಸ್ ಆಗುವಂಥದ್ದು. ನಾನು ರೀಸೆಂಟಾಗಿ ಯಾವಾಗ ಕೇಳಿದ್ದು. ಕ್ಯಾರೆಟ್ ಇದು ಎಲ್ಲಿದೆ? ಬೀಟ್ರೂಟ್ ಎಲ್ಲ ಚೆನ್ನಾಗಿ ನಿಜ ತಗೋಲ್ಲ. ನಾನು ಟೇಸ್ಟ್ ಇದು ಏನದು ಮೈಕ್ ತಂದ್ವಿ, ನಿಮ್ಮನ್ನು ತಂದಿದ್ವಿ. ಯೂಟ್ಯೂಬ್ಗೆ ಏನಾದರೂ? ಯೂಟ್ಯೂಬ್ ಅಲ್ಲ, ನನಗೆ ಪರ್ಸ್ನಲ್ ಅಲ್ಲ. ಏರ್ಪಾಡ್ಸಾ?
ಎಷ್ಟು ಅವ್ರು ಪೋಸ್ಟಕ್ಕೆ ನಿಮಗೆ ಹಿಂಟ್ ಕೊಡು ಏನಾದರೂ ಇನ್ನೊಂದು ಓಪನ್ ಮಾಡು ಇನ್ನೊಂದೇನಾದರೂ ಹಿಂಟ್ ಕೊಡು ಓಪನ್ ಮಾಡು ಹೇಳಿ ಕಿರಣ ಅವಾಗಿಂದ ಪರ್ಸಾ ಹೆಂಗೆ ಗೊತ್ತಾಯ್ತು ಬ್ರ್ಯಾಂಡ್ ಗೊತ್ತಿದೆಯಾ ಸಾಕು ಬಿಡು ಅದು ನಾನಿವಾಗ ನಿಂಗೆ ದುಡ್ಡು ಕೊಡ್ತೀನಿ ಅಂದರೆ ಇಡ್ಕೋಬೇಕು ನಾನು ನೋಡ್ತಿದ್ದೆ ಎಲ್ಲಾದರೂ ಇಟ್ಟಿರ್ಬೇಕಿತ್ತು ಮರ್ತ್ಬಿಟ್ಟೆ ನಾನು ಯಾಕೆ ಮಾಡಿದ್ವಿ ಗೊತ್ತಾಗಿರ್ಬೇಕು ಅಂತ ಫೋಟೋ ತೆಗಿಯೋದು ಸಾಕು ಬಿಡಬೇಕು ಚೆನ್ನಾಯ್ತಾ ನಿಜ ಇದು ಚೆನ್ನಾಗಿತ್ತು ಎಷ್ಟಲ್ಲ ಎಷ್ಟು ಎಷ್ಟು ಯಾಕೆ ಹೇಳ್ಬೇಕು ನಾನು ಹಾಂ ಇದು ಗೊತ್ತಿರೋದು ಹೇಳೋ ಇದೇನೋ ಏನು ಹೇಳಿದ್ರು ಗ್ರೀಟಿಂಗ್ ಅಂತೆ ಗೈಸ್ ಇದು ಗ್ರೀಟಿಂಗ್ ಹೇಳು ಲೆಟರ್ ಜೋರಾಗಿ ಹೇಳು ಲೆಟರ್ ಮೈಕ್ ಇಲ್ವಲ್ಲ ಚೂರು ಚೂರಾಗಿ ಕಿತ್ತಾಕಿದ್ರೆ ಕಮೆಂಟಲ್ಲಿ ಇವಾಗ ಟಾಕ್ಸಿಕ್ಕು ರೆಡ್ ಫ್ಲಾಗು ಅಂತ ಬರೆದು ಎಸ್ ಓದ್ಬೋದಾ ಬೇಡ ಫುಲ್ ಶೀಟು ಓದ್ರಿ Dear babes, thank you will never be enough to express the depth of my gratitude for you. You have brought love, light into my life in ways I never thought possible. Your care and devotion have been the most adorable towards our lives. I still remember how we first met at the movie. Your kindness and the smile on your face took my breath away. Through all our shared experiences, we have grown together. I am grateful for the beautiful life we are building together. Here's to many more heartwarming chapters. Here's to many more heartwarming chapters in our love story. I admire you not only for your strength and resilience, but also for your vulnerability. You have shared your deepest thoughts and feelings with me. At last, I will tell you one joke, please. Head is a bit. It's okay na? Head is a bit joke. Banana दिल्लो इवागा. The door is a banana. Joke change ಆಗ್ತಾ ಇರತ್ತೆ. ಚೆನ್ನಾಗಿದೆ. ಇದು ಚೆನ್ನಾಗಿದೆ ಸ್ಟಾರ್ಟಿಂಗ್ ಅಲ್ಲಿ. Dear babes. Dear babes. Dear Surya. You like it? ತುಂಬ ಹಿಂಗೆ ಕಟ್ಟಿಸ್ಕೊಡ್ಬೇಕು. ಒಂದು ಫೋಟೋ ತಗೊಂತೀನಿ. ಅದು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. Thank you. With love. ಸಾಕು. ನಮ್ಮಿಬ್ಬರದು ಫೇವ್ರೆಟ್ ಬಿರಿಯಾನಿ ಮಲ್ಲಿಕಾ ಬಿಟ್ಟರೆ